ಗಂಗಾವತಿ ಕ್ಷೇತ್ರಕ್ಕೆ ಅಲ್ಲಿ ಫ್ಯಾನ್ ಬಂದ್ ಮಾಡೋದು ಸ್ವಲ್ಪ ಹೊಂದಾಣಿಕೆ ಕಡಿಮೆ ಆಗಿದ್ದರಿಂದ ಸೌಂಡ್ ಸಮಸ್ಯೆಗಳಿತ್ತು. ಇದನ್ನು ನಾನು ಜಿಲ್ಲಾಧ್ಯಕ್ಷನಾಗಿ ಎಲ್ಲರೊಡನೆ ಚರ್ಚೆ ಮಾಡಿ ಅನ್ಸಾರಿ ಅವ್ರ ಜೊತೆ 3-4 ಬಾರಿ ಫೋನ್ನಲ್ಲಿ ಅವರಿಗೆ ನಮಗೆ ಸಿಕ್ಕಿಲ್ಲ, ಫೋನ್ನಲ್ಲಿ ಮಾತನಾಡಿ ಇಲ್ಲಿ ನಮ್ಮ ಕೆಲಸ ಕಾರ್ಯಗಳ ಕ್ಷೇತ್ರದ ಕೆಲಸ ಅಂದರೆ ಪಕ್ಷದ ಕೆಲಸ. ಈಗ BLA 2 ನಮಗೆ ಬೇಕಾಗಿರ್ತಕ್ಕಂಥ BLA 1 ಯಾರು ಇರ್ತಾರೆ ಅವರು ಪೂರ ಆ ಬೂತಿನ ಏಜೆಂಟನ್ನು ತಯಾರು ಮಾಡಬೇಕಾದ್ರೆ ಒಂದು ಸರಿಯಾದ ವ್ಯಕ್ತಿ ಇರಬೇಕು ಅನ್ನೋದ್ರ ಮೇಲೆ ನಮ್ಗೆ ಅವಕಾಶ ಮಾಡಿಕೊಡ್ತೀವಿ. ನಾವು ಅದನ್ನು ಸರ್ಕಾರಕ್ಕೆ ಕೂಡ ಒಂದು ಕಾಪಿ ಕೊಡಬೇಕಾಗುತ್ತೆ ಸಂದರ್ಭದಲ್ಲಿ ಯಾರನ್ನ BLA 2 ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಅಧ್ಯಕ್ಷನಾಗಿ ಎಲ್ಲ ಕ್ಷೇತ್ರದ ಮುಖಂಡರಿಗೆ BLA 1 ಇದ್ದವರಿಗೆ ಮತ್ತು ಎಲ್ಲ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟಿದ್ದೀನಿ. ಕೊಟ್ಟಾಗ ಅನ್ಸಾರಿ ಅವರಿಗೆ ನಾನು ಸಾಕಷ್ಟು ಸಲ ವಿನಂತಿ ಮಾಡಿಕೊಂಡೆ. ಏನಂದರೆ ನೀವು ವಾರದಲ್ಲಿ 2 ದಿವಸ ಆದರೂ ಬಂದು ಇಲ್ಲಿ ಕೆಲಸ ನಿರ್ವಹಿಸಿ, ಅಂದ್ರೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಇಲ್ಲ, ಪಕ್ಷದ ಕಾರ್ಯಗಳನ್ನು ನಿಂತಾವ. ಈಗ ಪಕ್ಷದ ಕೆಲಸ ಇಂಪಾರ್ಟೆಂಟ್ ಇದೆ, ಮತ್ತು ಪಕ್ಷದ ಕೆಲಸ ಮುಗಿದ ಮೇಲೆ ಹೋಗಿದೆ ಅಂತ ಕೂಡ ಹೇಳಿದೆ ಅವರಿಗೆ. ಅವರು ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ, ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಅವರು ಯಾವ ಪಕ್ಷದ ಕೆಲಸಗಳಿಗೂ ಕೂಡ ಸಹಕಾರ ಕೊಟ್ಟಿಲ್ಲ. ಸರ್ ಸೆಂಟ್ರ್ ನೋಡಿ, ನಾನೇನು ಹೇಳಿದೆ ಅದಕ್ಕೆ ನಾನು ಅವರಿಗೆ ನೀವು ಪಕ್ಷದ ಕೆಲಸಕ್ಕೆ ಸಹಕಾರ ಕೊಡಲಿಲ್ಲ ಅಂದ್ರೆ ಅಲ್ಲಿ ಬ್ಲಾಕ್ ಅಧ್ಯಕ್ಷರನ್ನು ಚೇಂಜ್ ಮಾಡೋದನ್ನು ನಾನು ಲೆಟರ್ ಕೇಳಿದ್ರು. ಆ ಲೆಟರ್ನ ಅವ್ರು ಹೇಳಿದ ಹಾಗೇನೆ BLA 1 ಯಾರು ಇರ್ತಾರೆ ಅವರು ಪ್ರಕಾರನ ನಾನು ಲೆಟರ್ ಕೊಟ್ಟಿದ್ದೀನಿ. ಅದನ್ನು ಅವ್ರು ಮಾಡಿಸ್ಕೊಳ್ಳಿಲ್ಲ ಅಲ್ಲಿ ಹೋಗಿ. ಮತ್ತು ಬೇರೆದವರು ಕೇಳಿದ್ರು, ಬೇರೆದವರಿಗೂ ನಾನು ರಾಜ್ಯಾಧ್ಯಕ್ಷರಿಗೆ ಮಾತನಾಡಿ, ಯಾಕಂದರೆ ಇಲ್ಲಿ 108 ಜನ ನಮ್ಮ ಹಿರಿಯ ಕಾರ್ಯಕರ್ತರು ನಮ್ಮ ಕ್ಷೇತ್ರದಲ್ಲಿ, ಅವರು ಎಲ್ಲರಿಗೂ ಕೂಡ ಅವ್ರು ಮಾತನಾಡೋದು ಕೇಳಲ್ಲ. ಕೆಲವು ಜನರ ಮುಖಂಡರು ಮಾತು ಕೇಳೋದು ಅಧ್ಯಕ್ಷರಾದವರು. ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಾಗ ಅವರು ಕೊಡೋ ಅಂತ ಹೇಳಿದ ನಾಗರಾಜ್ ಅವರ ಹೆಸರನ್ನು ನಾನು ಶಿಫಾರಸು ಮಾಡಿ ಇವತ್ತು ಅವರು ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಮತ್ತು ಇನ್ನೂ ಅನೇಕ ಕೆಲಸಗಳಲ್ಲಿ ಆಗಬೇಕಾಗಿದೆ ಪಕ್ಷದ ಕೆಲಸ. ಇನ್ನೂ ಮುಂಚೂಣಿ ಘಟಕದ ಕೆಲವು ಅಧ್ಯಕ್ಷರು ನೇಮಕ ಮಾಡಬೇಕಾಗಿದೆ, ತಾಲೂಕಾ ಪದಾಧಿಕಾರಿಗಳನ್ನು ಮಾಡಬೇಕಾಗಿದೆ. ಆದ್ದರಿಂದ ಅವರು ಇನ್ಮೇಲಾದ್ರೂ ಕೂಡ ಕ್ಷೇತ್ರಕ್ಕೆ ಬಂದು ಅದನ್ನು ಆ ಕೆಲಸ ನಿರ್ವಹಿಸಿದ್ರೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಎಲ್ಲ ಹಿನ್ನೆಲೆಯನ್ನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರು, ಈ ಭಾಗದ ಇನ್ಚಾರ್ಜ್ ಆದಂಥ A ವಸಂತಕುಮಾರ್ ಅವರು ಮತ್ತು DK ಶಿವಕುಮಾರ್ ಅವರು ಚರ್ಚೆ ಮಾಡಿ ಇಲ್ಲಿ BLA 1 ಎಲ್ಲ ಕಡೆ ಇದ್ದವ್ರನ್ನ ಮತ್ತೆ ಪುನರ್ ಸ್ಥಾಪಿಸಿ ಗಂಗಾವತಿಗೆ MP ಅವ್ರನ್ನ ಮಾಡಿ ಅವ್ರಿಗೆ ಕಳಿಸಿರ್ತಕ್ಕಂಥದ್ದು. ಯಾಕಂದರೆ MP ಅವ್ರಿಗೆ ಬೇರೆ ಈ ಸದ್ಯದ ಮಟ್ಟಿಗೆ ಪಕ್ಷದ ಯಾವ ಕೆಲಸಗಳಿಲ್ಲ ಅಂತೇಳಿ ಅವರು ಈ ಭಾಗದ ಮುಖಂಡರು ಮತ್ತು MP ಅವರಾಗಿರೋದ್ರಿಂದ ಅವರು ಮಾಡಿರ್ತಕ್ಕಂಥದ್ದು. ಇದ್ರಾಗ ಏನು ತಪ್ಪಿಲ್ಲ. ವಿಚಾರ ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಯಾಕಂದ್ರೆ ಆಡಳಿತ ಚೆನ್ನಾಗಿ ನಡಿಬೇಕು, ಯಾರು ಒಳ್ಳೆಯವರು ಯಾರು ಇದು ಅನ್ನೋದನ್ನ ನೋಡಿ ಅವರು ಮಾಡ್ತಕ್ಕಂಥ ಕೆಲಸ. ಸಂಬಂಧಪಟ್ಟ ಮಂತ್ರಿಗಳು ಆಯಾ ಇಲಾಖೆಯನ್ನು ನೋಡ್ತಾರೆ. ಕೊನೆಗೆ ಮುಖ್ಯಮಂತ್ರಿಗಳು ಕೂಡ ಅದನ್ನ ಭಿನ್ನಾಭಿಪ್ರಾಯ ನೋಡ್ರಿ, ಅಭಿಪ್ರಾಯ ಇದ್ದಲ್ಲಿ ಭಿನ್ನಾಭಿಪ್ರಾಯ ಇರೋದೆ. ಎಲ್ಲಿ ಡಿಕ್ಟೇಟರ್ಶಿಪ್ ಇರುತ್ತಾ ಅಲ್ಲಿ ಭಿನ್ನಾಭಿಪ್ರಾಯ ಇರೋದೇ ಇಲ್ಲ. ಈಗ ನಮ್ಮಲ್ಲಿ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಭಿನ್ನಾಭಿಪ್ರಾಯ ಹೋಗೋದು ಸಹಜ. ನಿಮ್ಮಲ್ಲೇ ಇಲ್ಲಲ್ಲ, ಅವರು ಡಿಕ್ಟೇಟರ್ಶಿಪ್ ಮಾಡ್ತಾರೆ ನಾ ಹೇಳಿಲ್ಲ. ನೀವು ಭಿನ್ನಾಭಿಪ್ರಾಯ ಐತೆ ಅಂದ್ರಲ್ಲ, ಅದಕ್ಕೆ ನಾನು ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟೆ. ಇದ್ರಾಗಲ್ಲ ಅದನ್ನ ಹೇಳೋದು. ಅಲ್ಲಿ ಡಿಕ್ಟೇಟರ್ಶಿಪ್ ಇರುತ್ತಾ ಅಲ್ಲಿ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ. ಅದಕ್ಕೆ ಅವ್ರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಅಂದ್ರೆ ಇಲ್ಲ ಅದು ಹಂಗಲ್ಲ. ಅದು ಅವರು ಸ್ವಲ್ಪ ಕೆಲಸದ ಬಗ್ಗೆ ಇಲ್ಲ. ಅವರು ಅಲ್ಲಲ್ಲ, ಗಂಗಾವತಿದ ಅಷ್ಟೇ ಅಲ್ಲ, ನಾನು ಪರ್ಸನಲ್ ಆಗಿ ಕೂಡ ಮಾತಾಡಿದ್ದೀನಿ. ಇಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಅದನ್ನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಫ್ಯಾಮಿಲಿಯಿಂದ ಕೂಡ ಕೆಲವು ಸಮಸ್ಯೆಗಳದಾವ ಅನ್ನೋದನ್ನು ಕೂಡ ನನ್ನ ಗಮನಕ್ಕೆ ತಂದಾರೆ. ಇನ್ನೂ ಅವರು ಬರ್ತಾರೆ, ಅವರು ಕೆಲಸ JDS ಗೆ ಹೋಗ್ತಾರೆ ಸರ್. JDS
ಅವ್ರು ಅನ್ಸಾರಿ ಅವರು ಮಾತಾಡ್ತಾರೆ. ಅದು ಹೈಕಮಾಂಡ್ ಕೇಳ್ಬೇಕು. ಅಲ್ಲ ಯಾರ ನಾನು ಮಾಡಿಲ್ಲ. ಅವರು ತಗೊಂಡಿರ್ಬೋದು ನಮ್ಮ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ನಾವು ಆ ವಿಷಯ ಅವ್ರ ಗಮನಕ್ಕೆ ನಾನು ಮೊನ್ನೆ ಇಲ್ಲೊಂದು ಮದುವೆಗೆ ಬಂದಿದ್ದರು. ಆ ಮದುವೆಗೆ ಬಂದಾಗ ನಾನು ಎಲ್ಲ ವಿಷಯಗಳನ್ನು ಆ ಕ್ಷೇತ್ರದ ಬಗ್ಗೆ, ಯಾಕೆಂದರೆ ಇಲ್ಲಿ ಡಿಎಲ್ಎಡ್ ಅಪಾಯಿಂಟ್ಮೆಂಟ್ ಮಾಡಬೇಕಾದಾಗ 4 ಕ್ಷೇತ್ರದಲ್ಲಿ ಸಂಪೂರ್ಣ ಆಗಿದೆ, ಅದು ಒಂದೇ ಕ್ಷೇತ್ರದಲ್ಲಿ ಆಗಿಲ್ಲ. ಅದಕ್ಕೆ ಆ ಮೇಲೆ ಝೂಮ್ ಮೀಟಿಂಗ್ನಾಗ ಪ್ರಶ್ನೆ ಮಾಡ್ತಿದ್ರು ನಮ್ಮ ಕಾರ್ಯಾಧ್ಯಕ್ಷರು GC ಚಂದ್ರಶೇಖರ್ ಅವರು. ಆ ಹಿನ್ನೆಲೆಯಲ್ಲಿ ಅವರು ಮತ್ತು ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅವರು ಮಾತನಾಡಿ ಈ ಒಂದು ಅಪಾಯಿಂಟ್ಮೆಂಟನ್ನು ಮಾಡಿರ್ತಾರೆ. ಅವರು JDS ಹೋಗ್ತಾರೋ BJP ಹೋಗ್ತಾರೋ ಅದು ಇಲ್ಲಿ ಪ್ರಸ್ತುತ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂಥ ಒಂದು ಇದಿರುತ್ತೆ. ಆ ಮೂಲಕ ಅವರು ಎಲ್ಲರೂ ಹೋಗ್ಬೋದು. ನಾನು ಕೂಡ ಈಗ 3-4 ಪಕ್ಷ ಅಡ್ಡಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ. ಬೆಂಗಳೂರಲ್ಲಿ ಹಾಕಿದಾರಲ್ಲ ದೇವೇಗೌಡರು ನಾವು ಅವ್ರಿಗೆ ಇರೋದಕ್ಕಂತನ ಅವ್ರನ್ನ ಒಗ್ಗೂಡಿಸ್ಕೊಂಡು ಎಲ್ಲ ಇಲ್ಲಿ ತನಕ ಕೆಲಸ ಮಾಡಿದ್ರಿ. ನಾವು ಅವ್ರನ್ನೇ ಕೂಡಿಸ್ತೀವಲ್ರಿ ಅಲ್ಲೇ. ನೋ ನಾವು ಈಗಾಗಲೇ ಅಲ್ಲಿ ಒಂದು ಯೂತ್ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮವನ್ನು ಗಂಗಾವತಿ ಕ್ಷೇತ್ರದಲ್ಲೇ ಮಾಡಿವಿ, ಅಗ್ರಿ ಚೆನ್ನಾಗಿ ಮಾಡಿವಿ. ಸಾವಿರಾರು ಯುವಕರು ಅದರಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬರತಕ್ಕಂಥ ಯುವಕರು ಕೂಡ ಭಾಗವಹಿಸಿದ್ದಾರೆ.